ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತದೆ, ಆದರೆ ನಿಮ್ಮ ಖರ್ಚುಗಳ ಮೇಲೆ ಸ್ವಲ್ಪ ಗಮನ ಹರಿಸದಿದ್ದರೆ ಸಮಸ್ಯೆಗಳನ್ನ ಎದುರಿಸಬಹುದು. ವೈಯಕ್ತಿಕ ಸಂಬಂಧಗಳಲ್ಲಿ ಉತ್ತಮ ಅರ್ಥವಂತರಾದ ಸಂಭಾಷಣೆಗಳು ಸಾಧಿಸಬಹುದು. ವೃಷಭ ರಾಶಿ. ನಿಮ್ಮ ಪರಿಶ್ರಮ ಮತ್ತು ಬದ್ಧತೆಯಿಂದ ಉತ್ತಮ ಫಲಿತಾಂಶಗಳನ್ನ ಪಡೆಯುವಂತ ದಿನ. ವ್ಯವಹಾರಗಳಲ್ಲಿ ಏನಾದರೂ ಹೊಸ ಪ್ರಯತ್ನಗಳು ಶುಭವನ್ನ ನೀಡುತ್ತವೆ. ಮಿಥುನ ರಾಶಿ. ಕುಟುಂಬದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಬಹುದು. ನಿಮ್ಮ ಸಂವಹನ ಸಾಮರ್ಥ್ಯ ಹೆಚ್ಚಿದಂತೆ ಕೆಲಸಗಳು ಸುಗಮವಾಗುತ್ತವೆ. ಕಟಕ ರಾಶಿ. ಆರೋಗ್ಯದಲ್ಲಿ ತಾತ್ಕಾಲಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ತಾಳ್ಮೆಯಿಂದ ಮತ್ತು ನೆಮ್ಮದಿಯಿಂದ ನಿಮ್ಮ ದೈನಂದಿನ ಕೆಲಸಗಳನ್ನು ಮುಂದುವರಿಸಿ. ಸಿಂಹ ರಾಶಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಗಮನ ಸೆಳೆಯುತ್ತೀರಿ. ಸಮಯವನ್ನ ಸೂಕ್ತವಾಗಿ ಉಪಯೋಗಿಸಿ. ನಿಮ್ಮ ಸಾಮರ್ಥ್ಯವನ್ನ ಸದುಪಯೋಗ ಮಾಡಿಕೊಳ್ಳಿ. ಕನ್ಯಾ ರಾಶಿ. ಹೊಸ ಯೋಚನೆಗಳನ್ನ ಅನುಷ್ಠಾನಗೊಳಿಸಲು ಸಮಯ ಒಳ್ಳೆಯದು. ಕೆಲಸದಲ್ಲಿ ಉತ್ತಮ ತಂಡದ ಬೆಂಬಲವು ನಿಮಗೆ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತದೆ. ತುಲಾ ರಾಶಿ. ಸಮಯವನ್ನ ಸಂಯಮದಿಂದ ಮತ್ತು ಯೋಚಿತವಾಗಿ ಬಳಸಿ. ಪ್ರಗತಿ ಕೇವಲ ನಿಮ್ಮ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿದೆ. ವೃಶ್ಚಿಕ ರಾಶಿ. ದೂರದ ಪ್ರಶ್ನೆಗಳನ್ನ ತೆಗೆದುಕೊಳ್ಳುವುದಕ್ಕೆ ಪೂರ್ಣ ಸಿದ್ಧತೆಯ ಅಗತ್ಯ ಇದೆ. ಹಣಕಾಸು ಸಲಹೆಗಳೊಂದಿಗೆ ಉತ್ತಮ ನಿರ್ಧಾರಗಳನ್ನ ಕೈಗೊಳ್ಳಬಹುದು, ಅದು ಅವಶ್ಯಕ ಕೂಡ. ಇನ್ನು ಧನುಸ್ ರಾಶಿ. ಸಾಮಾಜಿಕ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಕೆಲಸವನ್ನ ಸಮರ್ಪಕವಾಗಿ ನಿರ್ವಹಿಸುವುದು ಮುಖ್ಯವಾಗುತ್ತದೆ. ಮಕರ ರಾಶಿ. ಪರಿಷ್ಕೃತ ಕಾರ್ಯಶಕ್ತಿ ಉತ್ತಮ ಫಲಿತಾಂಶ ಕೊಡುತ್ತದೆ. ನಿಮ್ಮ ಸಮಯ ವ್ಯವಸ್ಥೆ ಉತ್ತಮವಾಗಿರುವುದರಿಂದ ಕೆಲಸಗಳಲ್ಲಿ ಯಶಸ್ಸು ಸಾಧ್ಯ. ಕುಂಭರಾಶಿ. ನಿಮ್ಮ ಪ್ರಯತ್ನಗಳು ಹೆಚ್ಚಿನ ಚಿಂತನೆಗೆ ಪಾತ್ರವಾಗಬಹುದು. ಆದಾಗ್ಯೂ ನಿಮ್ಮ ಸಾಮಾಜಿಕ ಮತ್ತು ವೈಯಕ್ತಿಕ ಬಾಂಧವ್ಯಗಳು ನವೀನ ಪ್ರೇರಣೆಯನ್ನ ಒದಗಿಸುತ್ತವೆ. ಕೊನೆಯದಾಗಿ ಮೀನರಾಶಿ. ಒತ್ತಡ ಹೆಚ್ಚಾಗಬಹುದು, ಆದರೆ ನೀವು ಪರಿಸ್ಥಿತಿಯನ್ನ ಸರಿಯಾಗಿ ನಿರ್ವಹಿಸುವಲ್ಲಿ ಯಶಸ್ಸು ಕಾಣುತ್ತೀರಿ. ಧೈರ್ಯದಿಂದ ಸಮಸ್ಯೆಗಳನ್ನ ಎದುರಿಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.